ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ತುಮಕೂರು ಜಿಲ್ಲೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಭಾರತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ದಿನಾಂಕ 27/1/24ರಂದು ಬೆಳಗುಂಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಲತಾರವರು ಚಾಲನೆ ನೀಡಿದರು. ಇನ್ನು ಈ ಅವಿಸ್ಮರಣೀಯ ಮತ್ತು ಐತಿಹಾಸಿಕ ಕಾರ್ಯಕ್ರಮಕ್ಕೆ ತುಮಕೂರು ತಾಲ್ಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ದಂಡಾಧಿಕಾರಿಗಳು, ತಾಲ್ಲೂಕು ಯೋಜನಾಧಿಕಾರಿಗಳು, ಸಹಾಯಕ ನಿರ್ದೇಶಕರು, ತಾಲ್ಲೂಕು ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಚುನಾಯಿತ ಸದಸ್ಯರು, ಸರ್ವ ನಾಗರಿಕರು, ಶಿಕ್ಷಕರು, ವಿದ್ಯಾರ್ಥಿಗಳು, ನೌಕರರು, ತಾಲ್ಲೂಕಿನ ಸಮಸ್ತ ಜನಾಂಗದ ಸಂಘ ಸಂಸ್ಥೆಗಳು, ರೈತಪರ, ಕನ್ನಡಪರ, ದಲಿತಪರ, ಮಹಿಳಾ ಪರ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ. ಸುಮಾರು 75 ವರ್ಷಗಳಾಗಿದೆ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದು. 1950 ಜನವರಿ 26ನೇ ತಾರೀಕು ನಾವು ಸಂವಿಧಾನವನ್ನು ಜಾರಿಗೆ ತಂದ್ವಿ. ಈ ಒಂದು ಸಂವಿಧಾನದ ಉದ್ದೇಶ ನಮಗೆಲ್ಲ ಗೊತ್ತಿದೆ. ದಿನನಿತ್ಯ ನಾವು ಹೇಳ್ತೀವಿ ಸಂವಿಧಾನ ಪೀಠಿಕೆ ಹೇಳ್ತೀವಲ್ವಾ? ಆ ಸಂವಿಧಾನ ಪೀಠಿಕೆಯಲ್ಲಿ ಬರುವಂಥ ಎಲ್ಲ ಆಶಯಗಳು ನಾವು ಇವತ್ತು ಈಡೇರಿಸ್ಕೊಬೇಕು. ಆದ್ದರಿಂದ ದಯಮಾಡಿ ಈ ಸುಪ್ರೀಂ ಕೋರ್ಟ್ಗೂ ಅತ್ಯಂತ ಶ್ರೇಷ್ಠವಾದಂಥದ್ದು ಈ ಸಂವಿಧಾನ. ಈ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ಆದ್ದರಿಂದ ಇವತ್ತು ನಮ್ಮ ಬೆಳಗುಂಬ ಪಂಚಾಯತಿಗೆ ಸಂವಿಧಾನ ಜಾಥಾ, ಜಾಗೃತಿ ಜಾಥಾ ಅಂತ. ಯಾಕೆಂತಂದರೆ ಇವತ್ತೇನು 75 ವರ್ಷಗಳ ಸಂದರೂ ಕೂಡ ಸಂವಿಧಾನದ ಬಗ್ಗೆ ಇನ್ನೂ ಹೆಚ್ಚು ನೋಡಬೇಕಾಗಿದೆ ಗ್ರಾಮಗಳಲ್ಲಿ. ಯಾಕೆಂತಂದರೆ ನಮ್ಮ ಹಳ್ಳಿ ಕಡೆ ಸಂವಿಧಾನದ ಬಗ್ಗೆ ಅರಿವೇ ಕೆಲವು ಕಡೆ ಇಲ್ಲ. ಹಾಗಾಗಿ ಅವ್ರಿಗೂ ಕೂಡ ಇದರ ಬಗ್ಗೆ ಅರಿವಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇಲಾಖೆಯವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಜಾಥಾ ಕಾರ್ಯಕ್ರಮ ಈಗ ಎಲ್ಲ ಗ್ರಾಮಗಳಲ್ಲೂ ಕೂಡ ಹೋಗ್ತಾ ಇರುತ್ತೆ. ಜಾಗೃತಿ ಸಮಾವೇಶ ಅಂತ, ಇದು ಅರಿವು ಮೂಡಿಸ್ತಕ್ಕಂಥ ಸಮಾವೇಶ. ಎಲ್ಲರಿಗೂ ಕೂಡ ಈ ಅರಿವಾಗಲಿ, ಈ ಸಂವಿಧಾನದ ಬಗ್ಗೆ ಜನಕ್ಕೆ ಜಾಗೃತಿ ಬರಲಿ, ಅದರಲ್ಲಿರ್ತಕ್ಕಂಥ ಆಶಯಗಳನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಪ್ರಜೆಗಳಿಗೆ ಅವರಿಗೆ ಆದಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಳ್ಳಿ, ಅದರಂತೆ ಮುಂದೆ ಈ ದೇಶದ ಅಭಿವೃದ್ಧಿ ಪಥದ ಸಾಗುವಂತ ಎಲ್ಲರೂ ಕೂಡ ಸಹಕಾರ ನೀಡಲಿ ಅನ್ನೋದು ಸರ್ಕಾರದ ಉದ್ದೇಶ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಹರ್ಷ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮತ್ತು ಇದೇ ಕಾರ್ಯಕ್ರಮಕ್ಕೆ ನಮ್ಮ AD ಸರ್ ಬಂದಿದ್ದಾರೆ, ಮಂಜು ಸರ್, ಅವ್ರಿಗೂ ಸಹಿತ ಸ್ವಾಗತವನ್ನು ಕೊಡ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಹೊಡಿರಿ ಚಪ್ಪಳೆ ಹೋಗಿ ಮೋನಿಕಾ, ಚಂದ್ರ, ಪ್ರಶಸ್ತಿ ತಗೊಂಡಂತ ಮಕ್ಕಳಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳೇ, ನಮಗೆಲ್ಲ ಗೊತ್ತಿದೆ